ನಿರೀಕ್ಷೆ ಮಾಡಿದ್ದೆ. ಆದರೂ ಗೆಲ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಆತ್ಮವಿಶ್ವಾಸದಿಂದ ಬೆಳಗ್ಗೆ ಕೂಡ ತಮಗೆಲ್ಲ ತಿಳಿಸಿದ್ರು. ಈಗ 3 ಮಿಷಿನ್ಸ್ ಇನ್ನ ಏನೋ ಸ್ವಲ್ಪ ಟ್ರಬಲ್ ಆಗಿ ಇವಿ ಪ್ಯಾಕ್ ಓಪನ್ ಮಾಡಬೇಕು ಅಂತೇಳಿ ನಿಂತಿದೆ ಅಂತೇಳಿ ಈಗ ತಾನೇ ನನಗೆ ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಮಲ್ಲಿಕಾರ್ಜುನ್ ಅವರು ಕೂಡ ಇಲ್ಲಿ ಕೂತ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಅವರು ಅಂತ ಮಾತಾಡಿದ್ರು. 1500 votes, 3 ಸೇರಿ ಅದೊಟ್ಟು 1500 ವೋಟ್ ಉಳ್ಕೊಂಡಿದೆಯಂತೆ. ಈಗ 4900 ಚಿಲ್ಲರೆ ಮತ ಅಂತರದಿಂದ ನಾವು ಈ ಚುನಾವಣೆಯಲ್ಲಿ ಈಗ ಇನ್ನ ಡಿಕ್ಲೇರ್ ಆಗಿಲ್ಲ, ಅಷ್ಟು ಲೀಡು ಈಗ ಉಳ್ಕೊಂಡು ಗೆಲುವಿನ ಎಲ್ಲ ಥರದ ಲಕ್ಷಣಗಳು ಕೂಡ ನಿಮ್ಮ ಮುಂದೆ ನಂಬರ್ಗಳು ನಿಮ್ಮ ಟಿ ವಿಗಳಲ್ಲಿ ನಿಮ್ಮ ಕೌಂಟಿಂಗ್ಗಳಲ್ಲಿ ಎಲ್ಲ ಕೂಡ ಅರ್ಥ ಆಗ್ತಾ ಇದೆ. ಬಾಗಲಕೋಟೆಯಲ್ಲಿ ಹಿಂದೆ ಭಾಳ ಕಡಿಮೆ ಅಂತರದಿಂದ ನಾವು ಗೆದ್ದಿದ್ದು. ಅಲ್ಲಿ ದಾಖಲೆ ಮತ 22,832 ಅಂತರದಿಂದ ನಮ್ಮ ಬಾಗಲಕೋಟೆ ಅಭ್ಯರ್ಥಿಗಳು ಕೂಡ ಅಲ್ಲೂ ಕೂಡ ಗೆದ್ದಿದ್ದಾರೆ. ಗ್ರಾಮೀಣ ಪ್ರದೇಶದ ಜನರಲ್ಲಿ ಮತ ಯಾಚನೆ ಮಾಡಬೇಕಾದ್ರೆ ನಮ್ಮ ಕಾರ್ಯಕರ್ತರಿಗೆ ಮುಖಂಡಗಳಿಗೆ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಬಹಳ ಗೌರವದಿಂದ ಅವ್ರನ್ನ ಸ್ವೀಕಾರ ಮಾಡಿ ಇವತ್ತು ಅವ್ರಿಗೆ ನಾವು ನಿಮ್ಮ ಋಣವನ್ನ ತೀರಿಸಬೇಕಾಗಿದೆ. ನಿಮ್ಮ 5 ಗ್ಯಾರಂಟಿಗಳ ನಮ್ಮ ಬದುಕಿನಲ್ಲಿ ಬದಲಾವಣೆ ತಂದಿದೆ. ನಾವು ಖಂಡಿತ ನಿಮ್ಮ ಜೊತೆಯಲ್ಲಿ ಗುರುತಿಸ್ಕೊಳ್ತೇವೆ ಅಂತೇಳಿ ನಮ್ಮ ನಾಯಕರುಗಳಿಗೆ ಬಹಳ ಆಹ್ವಾನ ಕೊಟ್ಟು, ಮಜ್ಜಿಗೆ ಕೊಟ್ಟು, ಕಾಫಿ ಕೊಟ್ಟು, ಟೀ ಕೊಟ್ಟು ಗೌರವದಿಂದ ಕಳಿಸ್ಕೊಟ್ಟಿದ್ದನ್ನ ನಮ್ಮೆಲ್ಲ ನಾಯಕರುಗಳು ಬಂದು ನಮ್ಮ ಹತ್ರ ತಿಳಿಸ್ತಾ ಇದ್ರು. ಸೊ ಅದರಿಂದ ನಮಗೆ ಆತ್ಮವಿಶ್ವಾಸ ಕೂಡ ಹೆಚ್ಚಿಗೆ ಆಯಿತು. ಇಲ್ಲೂ ಕೂಡ ನಾವು ಅದೇ ರೀತಿ ನಿರೀಕ್ಷೆ ಮಾಡಿದ್ದು. ಸುಮಾರು SDPIಗೆ 19,000 ಚಿಲ್ಲರೆ ಮತಗಳು ಶಿಫ್ಟ್ ಆಗಿತ್ತು. 1-2-3 ಸಾವಿರ ಓಟು ಹಿಂದೆಲ್ಲ ಬೆಳೆದಿತ್ತು. ಬಂದಿದ್ದು ಸ್ವಲ್ಪ ನಾವು ಏನು ಗಮನಿಸಿದ್ದು ಅದು ನಮ್ಮ ಲೆಕ್ಕಾಚಾರ ಕೂಡ ನಮಗೆ ಅರಿವಿದೆ. ಆದರೆ ಚುನಾವಣೆಯಲ್ಲಿ 49-0 ಆಗ್ತದೆ, 51-100 ಆಗ್ತದೆ ರಾಜಕಾರಣದಲ್ಲಿ. ಸೊ ಹಾಗೆ ಚುನಾವಣೆಯಲ್ಲಿ ಇವತ್ತು ನಾವು 2 ಸೀಟನ್ನು ಕೂಡ ಬೈ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದೇವೆ. ಜನತೆ ಬಹಳ ನಿರೀಕ್ಷೆ ಮಾಡ್ತಾ ಇದ್ರು. ವಿರೋಧ ಪಾರ್ಟಿಯವರು ಟೀಕೆ ಮಾಡ್ತಾ ಇದ್ರು, ಸಂಭ್ರಮದಲ್ಲಿದ್ದರು. ಆದರೂ ಕೂಡ ಜನ ನಮ್ಮನ್ನ ಕೈ ಬಿಡಲಿಲ್ಲ. ಇನ್ನ ಹೆಚ್ಚಿಗೆ ಆತ್ಮವಿಶ್ವಾಸವನ್ನ ಹೆಚ್ಚಿದ್ದಾರೆ. ಅವ್ರಿಗೆ ಮಾಡ್ತಾರಂತ ಕಾಮಗಾರಿ, ಅವ್ರು ಮಾಡ್ತಾರಂತ ಸೇವೆಯಲ್ಲಿ ಇನ್ನ ಹೆಚ್ಚಿಗೆ ಉತ್ಸಾಹದಿಂದ ಮಾಡಲಿಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಮಾಡ್ತೇವೆ. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಸಂಪುಟದ ಸಹೋದ್ಯೋಗಿಗಳು, ಶಾಸಕ ಮಿತ್ರರು, ಪಕ್ಷದ ಎಲ್ಲ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷಗಳು, ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ಕೂಡ ಹಗಲು ರಾತ್ರಿ ಇವತ್ತು ದುಡಿದು ಈ ಒಂದು ಗೆಲುವಿಗೆ ಮತದಾರರಿಗೆ ಉರುಪನ್ನು ಕೊಡಲಿಕ್ಕೆ, ಆತ್ಮವಿಶ್ವಾಸ ತುಂಬಲಿಕ್ಕೆ ಶ್ರಮವನ್ನು ಮಾಡಿದ್ದು ವಿಶೇಷವಾದ್ದು. ಮತ್ತು ನಮ್ಮ ಗ್ಯಾರಂಟಿಗಳನ್ನು ಯಾವ ರೀತಿ ಅನುಷ್ಠಾನಕ್ಕೆ ತಂದಿದ್ದೇವೆ ಅನ್ನೋದನ್ನು ಅದನ್ನು ಕೂಡ ಬಹಳ ವಿಶೇಷವಾಗಿ ಪರೀಕ್ಷೆಯನ್ನು ನಾವು ಮಾಡಿದ್ದೇವೆ, ವಿಮರ್ಶೆ ಮಾಡಿದ್ದೇವೆ. ಅವ್ರ ಹತ್ರ ಏನೇನು ನಾವು ಬಯಕೆ ಮಾಡಿದ್ವೋ ಆ ಮಾಹಿತಿನೆಲ್ಲ ಕೂಡ ನಮ್ಮ ಗ್ಯಾರಂಟಿಯ ಮುಖಂಡರುಗಳು ಕೂಡ ಪಡ್ಕೊಂಡಿದ್ದಾರೆ. ಇವತ್ತು ಎಲ್ಲ ವರ್ಗದ ಜನರು ಕೂಡ ನಮಗೆ ಸಹಾಯ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಕೂಡ ನಮಗೆ ಒಂದು 20% ವೋಟ್ ಕಡಿಮೆ ಆಗಿರ್ಬೋದು ನಮಗೆ. ಆದರೆ ಉಳ್ಕೊಂಡಿದ್ದಂಥ ಎಲ್ಲ ಮೈನಾರಿಟೀಸು ಕೂಡ ಅವರು ಮತ್ತು ಎಲ್ಲ ಸಮಾಜದವರು ಕೂಡ ದಾವಣಗೆರೆಯಲ್ಲಿ ಕೂಡ ನಮಗೆ ಸಹಾಯವನ್ನು ಮಾಡಿರೋದು ಬಹಳ ವಿಶೇಷ. ಮತ್ತು ಬಾಗಲಕೋಟೆಯಲ್ಲಿ ಎಲ್ಲ ವರ್ಗದ ಜನ ಅವರು ಏನೇ ಒತ್ತಡವನ್ನು ಹೇರಿದ್ರು ಕೂಡ, ಸೊ ಹಿಂದೆ ಬರೀ 5,000 ಹೋಟೆಲ್ ಗೆದ್ದಿದ್ದು, ಇಂಡಿಪೆಂಡೆಂಟ್ ರೋಡ್ ಶಿಫ್ಟ್ ಆಗ್ತದೆ, ಇವೆಲ್ಲ ಕೂಡ ಯಾವ ವಿಚಾರ ಇದ್ದು ಕೂಡ ಮುಖ್ಯಮಂತ್ರಿಗಳ
ನಾಯಕತ್ವಕ್ಕೆ, ಕಾಂಗ್ರೆಸ್ ಪಕ್ಷದ ಮುಖಂಡತ್ವಕ್ಕೆ ಇವತ್ತು ಭಾಳ ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿರೋದು ನಿಜವಾಗ್ಲೂ ಎಲ್ಲರೂ ಕೂಡ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಅರ್ಪಿಸಲೇಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ತಮ್ಮ ಮುಖಾಂತರ ರಾಜ್ಯದ ಜನತೆಗೆ ಯಾರು ಅಭಿಮಾನಪೂರ್ವಕವಾಗಿ ನೋಡ್ತಾ ಇದ್ರು, ಈ ಸಂದೇಶವನ್ನು ಕೇಳ್ತಾ ಇದ್ರು, ಅವರೆಲ್ಲರೂ ಕೂಡ ಈ ಶುಭ ಸಂದೇಶದಲ್ಲಿ ನಿಮ್ಮ ಜೊತೆ ಸದಾ ನಾವು ಇರ್ತೇವೆ ಅನ್ನೋ ಮಾತನ್ನು ಮತ್ತೆ ನಾನು ಪುನರುಚ್ಚರಣೆ ಮಾಡಲಿಕ್ಕೆ ಬಯಸ್ತೇನೆ. ದುಡಿದಂಥ ಎಲ್ಲ ನಮ್ಮ ಶಾಸಕರಿಗೆ ಮತ್ತೆ ನಾನು ಅಭಿನಂದನೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಡಿವೈಡೆಡ್ ಪಾರ್ಟಿ, ಇದು ಬ್ರೇಕ್ ಆಗಿರೋ ಪಾರ್ಟಿ. ಈ ಕಾಂಗ್ರೆಸ್ ಪಾರ್ಟಿನಲ್ಲಿ 15 ಕ್ಯಾಂಡಿಡೇಟ್ಗಳಿದ್ದಾರೆ. ಮುಸ್ಲಿಮರು ಕಾಂಗ್ರೆಸ್ನಿಂದ ದೂರ ಆಗಿದ್ದಾರೆ. ಎಷ್ಟೇ ರಿಜ್ವಾನ್ ಅರ್ಷದ್ ಅವರು ಸಲೀಂ ಅಹಮದ್ ಅವ್ರನ್ನ ಎಷ್ಟೇ ಸಲ ಕಳಿಸಿದ್ರು ಜಮೀರ್ ಅಹಮದ್ ಅವರು SDP ಸಪೋರ್ಟ್ ಮಾಡ್ತಿದ್ದಾರೆ. ವೋಟ್ ಡಿವಿಷನ್ ಆಗಿದೆ. ಕಾಂಗ್ರೆಸ್ ಯಾವ ಕಾರಣಕ್ಕೂ ದಾವಣಗೆರೆಯಲ್ಲಿ ಗೆಲ್ಲೋದೇ ಇಲ್ಲ ಅನ್ನೋ ಲೆಕ್ಕಕ್ಕೆ ಸ್ಟೇಟ್ಮೆಂಟ್ಗಳು ಬಂದಿದ್ವು. ಈಗಲೂ ಕೂಡ ಲಾಸ್ಟ್ ಕೊನೆಗಳಿಗೆವರೆಗೂ ಅದೇ ರೀತಿಯಾದಂಥ ಸ್ಟೇಟ್ಮೆಂಟ್ಗಳು ಬಂದಿದ್ವು. ಎಲ್ಲಿ ನೀವು ಸಕ್ಸಸ್ ಆದ್ರಿ? ನನಗೆ ಅದೆಲ್ಲ ನಾನು ನಿಮ್ಮ ಹತ್ರ ಯಾರು ಏನು ಹೇಳಿದ್ರು, ನಿಮ್ಮ ಮಾಧ್ಯಮದ ಮುಂದೆ ಏನು ಹೇಳಿದ್ರು ಗೊತ್ತಿಲ್ಲ. ತಟ್ಟೆ ಮರೆ ಏಟು. ಚುನಾವಣೆಯಲ್ಲಿ ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ. ಒಗ್ಗಟ್ಟಿನಿಂದ ಚುನಾವಣೆ ನಡೆದಿದೆ. ಎಲೆಕ್ಷನ್ನಲ್ಲಿ ನಾವು ಗೆದ್ದಿದ್ದೀವಿ. ಇಷ್ಟು ಬಿಟ್ಟರೆ ಮಿಕ್ಕಿದ್ದು ನಿಮ್ಮ ಮಾಧ್ಯಮದ ಮುಂದೆ ಮಾತಾಡೋದಲ್ಲ. ಏನಾದರೂ ವಿಚಾರ ಇತ್ತು ಅಂತಂದ್ರೆ ನಾವು ತಿದ್ದಂಥದ್ದು, ತೀಡೋಂಥದ್ದು, ಬದಲಾವಣೆ ತರೋಂಥದ್ದು, ಮಾರ್ಗದರ್ಶನ ಕೊಡುವಂಥದ್ದು, ಬುದ್ಧಿವಾದ ಹೇಳೋಂಥದ್ದು ಏನು ಮಾಡಬೇಕೋ ಅದನ್ನು ನಾವು ನಮ್ಮ ಪಕ್ಷದಲ್ಲಿ ನಾವು ಮಾಡ್ತೀವಿ. ಕೆಲವು ನಾಯಕರು